ಉತ್ತರ ಕರ್ನಾಟಕದವ್ರು ಯಾರು ಮಾತಾಡ್ಲಿಲ್ಲ. ಬರೇ ಹಳ್ಳಿ ಮೈಸೂರು ಭಾಗದವ್ರು ಮಾತಾಡಿ ಹೇಳಿ. ನಾವು ಉತ್ತರ ಕರ್ನಾಟಕದ ಎಲ್ಲಾ ಶಾಸಕರು ಮಾತಾಡ್ಲಿಕ್ಕೆ ಬಿಡ್ಬೇಕು. ಅದೊಂದು ಗೌಡ್ರೆ ನೀವು ಕರ್ನಾಟಕದ ಬಗ್ಗೆ ನೀವು ಹಳೆ ಮೈಸೂರು ಭಾಗದ ಉತ್ತರ ಕರ್ನಾಟಕದವರು ಕೊಡಿ. ಸಮಗ್ರವಾಗಿ ಮಾತಾಡಿ. ಉತ್ತರ ಕರ್ನಾಟಕದವರು ಮಾತಾಡ್ಬೇಕಾಗಿಲ್ಲ, ಎಲ್ಲರೂ ಮಾತಾಡ್ಲಿ. ಅಧಿಕಾರ ನಿಮ್ಗೆ ನೀವು ಜನ ನೀರಾವರಿಯಲ್ಲಿ ಯಾವ ರೀತಿ ಅನ್ಯಾಯ ಆಗಿದೆ ನಮ್ಗೆ ಗೊತ್ತು. ಉತ್ತರ ಕರ್ನಾಟಕಕ್ಕೆ ಉತ್ತರ ಕರ್ನಾಟಕದ ಬಗ್ಗೆ ಅವ್ರಿಗೆ ಏನ್ ಗೊತ್ತು? ಉತ್ತರ ಕರ್ನಾಟಕ ಶಾಸಕರನ್ನ ಮೋದಿ ಮಾತಾಡ್ಬೇಕಾದ್ರೆ ಗೊತ್ತಿರಲಿಲ್ಲ. ಉತ್ತರ ಕರ್ನಾಟಕದ ಎಲ್ಲೋಗಿದ್ರೆ ಅವಕಾಶ ಕೊಡಬೇಕು. ಆಯ್ತು, ನೆಕ್ಸ್ಟ್ ಕುಂಡ್ರಲಕ್ ಬಂದಿಲ್ಲ. ನಮ್ಮ ನಾಯಕ ಮಾತಾಡಕ್ಕೆ ಅವಕಾಶ ಕೊಟ್ಟರೆ ನೀವು ಕುಂದಿರ್ಬೇಕು. ಉತ್ತರ ಕರ್ನಾಟಕ ಒಮ್ಮೆ ಅವ್ರು ಮಾತಾಡ್ಲಿ. ದಕ್ಷಿಣ ಕರ್ನಾಟಕ ಮೈಸೂರು ಭಾಗದವ್ರು ಮಾತಾಡಕ್ಕೆ ಮಾಡಿದ್ರೆ ನಾವೇ ಕೇಳ್ತಿದ್ವಿ. ನೀವೇನ ಮಾಡಿಲ್ಲ, ಇಲ್ಲಿ ಸುಮ್ಮನೆ ಕಷ್ಟ ಇದೆ, ನಾವು ಹೇಳ್ಕೊತೀವಿ. ಮಾಡ್ರಿ ಅಭಿವೃದ್ಧಿ. ಶಿವಲಿಂಗೇಗೌಡ್ರೆ ನಿಮ್ಗೆ ಅರ್ಥ ಕೊಬ್ಬರಿ ಕೊಬ್ಬರಿ ಅಲ್ಲ, ಕೊಬ್ಬರಿ ಅಲ್ಲ. ಕರ್ನಾಟಕದವ್ರು ಕೊಡ್ತೀನಿ ಅಂತ ಹೇಳಿ. ಶಿವಲಿಂಗಣ್ಣ ಕೊಬ್ಬರಿ ಅಲ್ಲ, ಅದು ಬೇಡ, ಅವ್ರು ಮಾತಾಡ್ಲಿ ಉತ್ತರ ಕರ್ನಾಟಕದವರು. ನೀವ್ ಯಾಕೆ ಮಾತಾಡ್ತೀರಿ? ನಿಮ್ಗೆ ಏನಾರ ಗೌರವ ನಮ್ಮ ಅಧ್ಯಕ್ಷ ಮಾತಾಡ್ತಾರೆ. ಉತ್ತರ ಕರ್ನಾಟಕ ಬಿಜೆಪಿ ನಾವು ಕೊಬ್ಬರಿ ಮಾತಾಡ್ತೀವಿ. ಅವರು ಏನು ನಿಮಗೆ ಇದು ಬೇಕು? ಏನು ಮಾತಾಡಬೇಕು? ಉತ್ತರ ಕರ್ನಾಟಕ ಹಂಗಾರೆ ದಕ್ಷಿಣ ಕರ್ನಾಟಕ ದುಡ್ಡು ಬೇಡ ಅವ್ರಿಗೆ? ಅಲ್ಲ, ಹಳೆ ಮೈಸೂರು ಯಾರು ಬೇಕಾದ್ರೂ ಮಾತಾಡಬಹುದು. ಅವಕಾಶ ಯಾಕಿಲ್ಲ? ಯಾರು ಹೇಳಿ ನಿಮಗಿಲ್ಲ ಅಂತ ಹೇಳಿ? ಇವತ್ತು ಚರ್ಚೆ ಪ್ರಾರಂಭವಾಗಿದೆ. ವಿರೋಧ ಪಕ್ಷದ ನಾಯಕರು ಮಾತಾಡಿದ್ದಾರೆ. ಆಮೇಲೆ ಅವ್ರಿಗೊಬ್ರು ಕೊಡ್ತೀವಿ. ಎಲ್ಲರೂ ಮಾತಾಡಿ, ಇನ್ನೂ 2 ದಿವಸ ಆಗಲಿ. ಇಲ್ಲ 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 ಈಗ ಅಲ್ರಿ, ನಿಮಗೆ ಯಾರು ಮಾತಾಡ್ಬೇಡಿ ಅಂತ ಹೇಳ್ತಾರೆ. ಯಾರು ನೀವು ಲಿಸ್ಟ್ ಒಳಗದಿರಿ, ನೀವು ಲಿಸ್ಟ್ ಒಳಗದಿರಿ, ಮಾತಾಡ್ತಾರೆ. ಸುಮ್ಮನೆ ಈ ರೀತಿ ನೀವು ಸೀನಿಯರ್ ಆಗಿ ನೀವೆಲ್ಲ ಆ ರೀತಿ ಮಾಡಬಾರ್ದು. ನೀವು ಸೀನಿಯರು, ನೀವು ಸಮಾಜಕ್ಕೆ ಗೌರವ ತರುವ ರೀತಿಯಲ್ಲಿ ಬಂದು ಬಾವಿ ಬೀಳೋದು, ನಿಮ್ಮ ಒಬ್ಬ ಹಿಡಿತದಕ್ಕೆ ಇದು ಸರಿಯಾದ ನೀವು ಸರಿಯಾದ ರೀತಿಯಿಂದ ನೀವು ಕುತ್ಕೊಳ್ರಿ. ನಾನು ಅವ್ರು ಉತ್ತರ ಕರ್ನಾಟಕದಾಗ ಮಾತಾಡ್ಬೇಕು ಅಂತ ಎಲ್ಲೈತಿ? ಯಾರು ಬೇಕಲ್ಲ ಅಲ್ರಿ? ಈಗ ಅಲ್ಲಲ್ಲ, ಎಲ್ಲರೂ ಮಾತಾಡ್ಲಿ, ಮಾತಾಡಕ್ಕೆ ಅವಕಾಶ ಕೊಡ್ತೀನಿ ಅಂತ ಹೇಳಿ. ಪಾರ್ಟಿ ಅಲ್ಲ, ಇಲ್ಲಿಂದ ಒಬ್ಬರು ಮಾತಾಡಿದ್ಮೇಲೆ ಅಲ್ಲಿಂದ ಒಬ್ಬರು ಮಾತಾಡ್ತೀವಿ. ಎಲ್ಲರಿಗೂ ಸಮಾನವಾಗಿ ಯಾರ್ಯಾರಿಗೆ ಎಲ್ಲೆಲ್ಲಿ ಕೊಡಬೇಕು ಅದು ಕೊಡ್ತೀವಿ. ಯಾಕೆ ನಾವು ಕರ್ನಾಟಕದವರಲ್ವಾ? ಅಲ್ಲ, ಉತ್ತರ
ಉತ್ತರ ನಮ್ಮ ಬೇರೆ ಟೈಮಲ್ಲಿ ಮಾಡಂಗಿಲ್ಲ.